ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸಾರಿ, ಮೊದಲನೇದಾಗಿ ನಾನು ಹೊರಗಡೆ ಇದ್ದೀನಿ, ಮನೇಲಿಲ್ಲ. ಅಂಡ್ ಅದಕ್ಕೋಸ್ಕರ ವಿಡಿಯೋ ತುಂಬಾ ಚಿಕ್ಕದಾಗಿರುತ್ತೆ. ಅಂಡ್ ಫೇಸ್ ಕ್ಯಾಮ್ ಕೂಡ ಅದಕ್ಕೋಸ್ಕರನೇ ಬರ್ತಾ ಇರೋದು. ಒಂದು ಫಂಕ್ಷನ್ ಗೆ ಬಂದಿದ್ದೀನಿ. ಅಂಡ್ ನಾಳೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾಳೆ ಮಂಡೇ ನೈಟ್ ವಿಡಿಯೋ ಖಂಡಿತವಾಗ್ಲೂ ಕೂಡ ಬರುತ್ತೆ. ಇಲ್ಲೇ ನಾನು ಎಲ್ಲ ಅರೇಂಜ್ಮೆಂಟ್ ಕೂಡ ಮಾಡ್ಕೊಂಡಿದ್ದೀನಿ, ಅದನ್ನಂತೂ ಖಂಡಿತವಾಗ್ಲೂ ರೆಕಾರ್ಡ್ ಮಾಡ್ತೀನಿ. ಮೊದಲನೇದಾಗಿ ನಮ್ಮ ಕ್ರಿಸ್ ಜೆರಿಕೋ ಅವರ ಬಗ್ಗೆ ಮಾತಾಡೋದಾದ್ರೆ, ನಿಮಗೆ ಗೊತ್ತಿರಬಹುದು, ಕ್ರಿಸ್ ಜೆರಿಕೋ ಅವರು ಡಬ್ಲ್ಯೂ ಗೆ ರಿಟರ್ನ್ ಆಗ್ತಾರೆ ಅಂತ ಸಿಕ್ಕಾಪಟ್ಟೆ ರೂಮರ್ಸ್ ಗಳು ಓಡಾಡ್ತಾ ಇದೆ. ಅಂಡ್ ಈಗ ಅವರು ಕೂಡ ಅದನ್ನ ಟೀಸ್ ಮಾಡ್ತಾ ಇದ್ದಾರೆ. ಲಿಟರಲಿ ಈ ಒಂದು ಫೋಟೋ ನಮ್ಮ ಕ್ರಿಸ್ ಜೆರಿಕೋ ಅವರು ತನ್ನ ಎಕ್ಸ್ ಅಕೌಂಟ್ ಅಲ್ಲಿ ಪೋಸ್ಟ್ ಮಾಡಿದ್ದಾರೆ. ನೀವು ಕೂಡ ಗಮನಿಸ್ತಾ ಇರಬಹುದು, 6 ಪ್ಯಾಕ್ ಮಾಡಿದ್ದಾರೆ ಗುರು. 55 ವರ್ಷ ಅವರಿಗೆ. ಅಂಡ್ 55ನೇ ವರ್ಷದಲ್ಲಿ ನಾನು ಯಾವ ರೀತಿ ಇದ್ದೀನಿ ಅಂತ ನಮ್ಮ ಕ್ರಿಸ್ ಜೆರಿಕೋ ಅವರು ಫ್ಲೆಕ್ಸ್ ಮಾಡ್ತಾ ಇದ್ದಾರೆ. ಅಂಡ್ ನಾವ್ ಯಾವ ರೀತಿ ಇದೀವಿ, 24 ವರ್ಷದಲ್ಲಿ ನಾವು ಹೊಟ್ಟೆ ಬಿಡ್ಕೊಂಡಿದೀವಿ. 55 ವರ್ಷದಲ್ಲಿ ಕ್ರಿಸ್ ಜೆರಿಕೋ ಅವರು 6 ಪ್ಯಾಕ್ ಮಾಡಿದ್ದಾರೆ. ಅಂಡ್ ಕ್ರಿಸ್ ಜೆರಿಕೋ ಅವರು ಕೂಡ ಎಲ್ಲಿಂದ ಎಲ್ಲಿಗೆ ಬಂದಿರೋದು ಈ ಒಂದು ಫೋಟೋದಲ್ಲಿ ನೀವೇ ನೋಡ್ತಾ ಇರಬಹುದು. ಏನೇ ಆಗ್ಲಿ, ಕ್ರಿಸ್ ಜೆರಿಕೋ ಅವರು ಡಬ್ಲ್ಯೂ ಗೆ ರಿಟರ್ನ್ ಆಗೋದಕ್ಕೆ ರೆಡಿ ಆಗ್ತಾ ಇದ್ದಾರೆ ಅಂತ ಅನ್ಕೋತೀನಿ. ಅಂಡ್ ಆದಷ್ಟು ಬೇಗ ಅವರ ಕಂಪನಿ ರಿಟರ್ನ್ ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಪ್ಡೇಟ್ ಕಡೆ ಬರೋದಾದ್ರೆ, ಡಬ್ಲ್ಯೂ ಫ್ಯಾನ್ಸ್ ಗಳು 2019 ಡಬ್ಲ್ಯೂ ವರ್ಸ್ಟ್ ಇಯರ್ ಅಂತ ಕರೀತಾ ಇರ್ತಾರೆ. ಯಾಕಂದ್ರೆ 2019 ಕೂಡ ಅದೇ ರೀತಿ ಇತ್ತು. ಬಟ್ ಈಗ ಆ ಒಂದು ವರ್ಸ್ಟ್ ಇಯರ್ 2025ಕ್ಕಿಂತ ಬೆಟರ್ ಆಗಿದೆಯಂತೆ. ಲಿಟರಲಿ ಒಬ್ಬ ಫ್ಯಾನ್ ಒಂದು ಟ್ವೀಟ್ ನ ಮಾಡಿ ತಿಳಿಸ್ತಾನೆ, 2019ರಲ್ಲಿ ನಮಗೆ ಏನೇನ್ ನೋಡೋದಕ್ಕೆ ಸಿಕ್ಕಿತ್ತು ಅಂತ. ಸ್ವಲ್ಪ ನೀವೇ ಗಮನಿಸಿ. 2019ರಲ್ಲಿ ನಮಗೆ ಕಾಫಿ ಮೇನಿಯಾ ನೋಡೋದಕ್ಕೆ ಸಿಕ್ಕಿತ್ತು. ಸೆತ್ ರೋಲಿನ್ಸ್ ಅವರ ಪುಷ್ ನಮಗೆ ನೋಡೋದಕ್ಕೆ ಸಿಕ್ಕಿತ್ತು. ಅಷ್ಟೇ ಅಲ್ಲ, ವಿಮೆನ್ಸ್ ರಸಲ್ ಮೇನಿಯಾ ಮೇನ್ ಇವೆಂಟ್ ಕೂಡ ನೋಡೋದಕ್ಕೆ ಸಿಕ್ಕಿತ್ತು. ಬೆಕ್ಕಿ ಲಿಂಚ್ ಅವರ ಪುಷ್ ಕೂಡ ನಮಗೆ ನೋಡೋದಕ್ಕೆ ಸಿಕ್ಕಿತ್ತು. ದ ಫೀಲ್ಡ್ ಬ್ರೇ ವೈಟ್ ಅವರು ಚಾಂಪಿಯನ್ಶಿಪ್ ಕೂಡ ಗೆದ್ದಿದ್ರು. ಅಂಡ್ NXT ಸರ್ವೈವರ್ ಸೀರೀಸ್ ನ ಇನ್ವಾಲ್ವ್ಮೆಂಟ್ ಕೂಡ ನಮಗೆ 2019ರಲ್ಲೇ ನೋಡೋದಕ್ಕೆ ಸಿಕ್ಕಿದ್ದು. ಅಂಡ್ 2019 ಬಗ್ಗೆ ಮಾತಾಡೋದಾದ್ರೆ, ಶಾರ್ಟಿ ಜಿ ಅವರು ಕೂಡ ನೋಡೋದಕ್ಕೆ ಸಿಕ್ಕಿದ್ರು. ರೋಮನ್ ರೈನ್ಸ್ ಅವರು ಮಿಡ್ ಕಾರ್ಡರ್ ಆಗಿದ್ರು. ಏನೇ ಆಗ್ಲಿ, ಫ್ಯಾನ್ಸ್ ಗಳು ಏನೇನ ಎಕ್ಸ್ಪೆಕ್ಟ್ ಮಾಡಿದ್ರು ಅದನ್ನೆಲ್ಲದನ್ನು ಕೂಡ ಡಬ್ಲ್ಯೂ ಅವರು 2019ರಲ್ಲಿ ಕೊಟ್ಟಿದ್ರು. ಅಂಡ್ ಈಗ ಅದನ್ನೆಲ್ಲದನ್ನು ಕೂಡ ನಾವು ನೆನಪು ಮಾಡ್ಕೊಂಡ್ರೆ, ಲಿಟ್ರಲಿ 2019 ಚೆನ್ನಾಗಿತ್ತು ಗುರು. 2025 ಅದಕ್ಕಿಂತ ವರ್ಸ್ಟ್ ಇಯರ್ ಆಗ್ತಾ ಇದೆ ಅಂತ ಅನ್ಕೋತೀನಿ. ಅಂಡ್ ಸ್ಮ್ಯಾಕ್ ಡೌನ್ ಅಂತೂ ನಿಜವಾಗ್ಲೂ ನನಗಂತೂ ನೋಡೋದಿಕ್ಕೇನೆ ಆಗ್ತಾ ಇಲ್ಲ, ಆ ರೀತಿ ಆಗೋಗ್ಬಿಟ್ಟಿದೆ. ಇನ್ನ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವ್ರ ಬಗ್ಗೆ ಮಾತಾಡೋದಾದ್ರೆ, ರೋಮನ್ ರೈನ್ಸ್ ಅವರು ಯಾವಾಗ ಬರ್ತಾರೆ ಅಂತ ಲಿಟ್ರಲಿ ಏನು ಕೂಡ ಅಪ್ಡೇಟ್ ಇಲ್ಲ. ಬಟ್ 100% ಬಂದೇ ಬರ್ತಾರೆ. ನಾಳೆ ಮಂಡೇ ನೈಟ್ ಅಥವಾ ಅದಾದ ಮೇಲೆ ಬರ್ತಕ್ಕಂತಹ ಮಂಡೇ ನೈಟ್ ಅಲ್ಲಿ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರು ರಿಟರ್ನ್ ಆಗೇ ಆಗ್ತಾರೆ. ಅಂಡ್ ಡಬ್ಲ್ಯೂ ಅವರು ಟ್ರೈಬಲ್ ಚೀಫ್ ವರ್ಸಸ್ ಟ್ರೈಬಲ್ ಹೇರ್ ಅನ್ನೋ ಒಂದು ಮ್ಯಾಚ್ ನ ಪ್ಲಾನ್ ಮಾಡ್ತಾ ಇದೆಯಂತೆ. ರೀಸೆಂಟ್ ಆಗಿ ಡಬ್ಲ್ಯೂ ಅವರು ಟ್ರೈಬಲ್ ಹೇರ್ ಅನ್ನೋ ಒಂದು ಟ್ರೇಡ್ ಮಾರ್ಕ್ ನ ಫೈಲ್ ಮಾಡ್ಕೊಂಡಿದ್ದಾರೆ. ಸೊ ಡಬ್ಲ್ಯೂ ಅವರು ಒಂದು ಬಿಗ್ ಬ್ಲಡ್ ಲೈನ್ ಮ್ಯಾಚ್ ನ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ಅಪ್ಡೇಟ್ ಗಳು ಬರ್ತಾ ಇದೆ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ನಾಳೆ ಮಂಡೇ ನೈಟ್ ಬಗ್ಗೆ. ನಾಳೆ ಮಂಡೇ ನೈಟ್ ಅಲ್ಲಿ ಏನೇನಾಗುತ್ತೆ ಅಂತ ಈಗಾಗಲೇ ಕಂಪ್ಲೀಟ್ ಆಗಿ ವಿಡಿಯೋ ಮಾಡಿ ತಿಳಿಸಿದ್ದೀನಿ. ಯಾರ್ಯಾರು ನೋಡಿಲ್ಲ ಖಂಡಿತವಾಗ್ಲೂ ಹೋಗಿ ನೋಡಿ. ಅಂಡ್ ಗೈಸ್, ನಾಳೆ ಮಂಡೇ ನೈಟ್ ಓಪನಿಂಗ್ ಅಲ್ಲಿ ನಮಗೆ ಜಾನ್ ಸಿನಾ ಅವರು ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಅಂಡ್ ಪ್ರಾಬಬ್ಲಿ ಡಾಮಿನಿಕ್ ಮಿಸ್ಟೀರಿಯೋ ಅವರ ಜೊತೆ ಅವರ ಸೆಗ್ಮೆಂಟ್ ನಮಗೆ ನೋಡೋದಕ್ಕೆ ಸಿಗಬಹುದು. ಅಂಡ್ ಡಬ್ಲ್ಯೂ ಅವರು ಸರ್ವೈವರ್ ಸೀರೀಸ್ ವಾರ್ ಗೇಮ್ ಗೆ ಡಾಮಿನಿಕ್ ಮಿಸ್ಟೀರಿಯೋ ಹಾಗೆ ಜಾನ್ ಸಿನಾ ಅವರ ಮ್ಯಾಚ್ ನು ಕೂಡ ಬುಕ್ ಮಾಡಬಹುದು ಅಂತ ರೂಮರ್ಸ್ ಗಳು ಬರ್ತಾ ಇದೆ. ಅಂಡ್ ರೂಮರ್ಸ್ ಏನಾದ್ರೂ ನಿಜ ಆದ್ರೆ, ನಮಗೆ ಜಾನ್ ಸಿನಾ ಹಾಗೆ ಡಾಮಿನಿಕ್ ಮಿಸ್ಟೀರಿಯೋ ಅವರ ನಡುವೆ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಗೆ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ರೀಸೆಂಟ್ ಆಗಿ ನಮ್ಮ ಜಾನ್ ಸಿನಾ ಅವರ ಫಾದರ್ ಕೂಡ ಇದ್ರ ಬಗ್ಗೆ ಮಾತಾಡಿದ್ರು. ಅವ್ರು ಹೇಳಿದ್ದೇನಪ್ಪಾ ಅಂದ್ರೆ, ಜಾನ್ ಸಿನಾ ಅವರು ಮೊದಲನೇದಾಗಿ ಡಾಮಿನಿಕ್ ಮಿಸ್ಟೀರಿಯೋ ಅವ್ರನ್ನ ಸೋಲಿಸಿ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ನ ಗೆದ್ಕೋಬೇಕು. ಅದಾದ್ಮೇಲೆ ತನ್ನ ಲಾಸ್ಟ್ ಮ್ಯಾಚ್ ಅಲ್ಲಿ ಜಾನ್ ಸಿನಾ ಅವರು ಡಾಮಿನಿಕ್ ಮಿಸ್ಟೀರಿಯೋ ಅವ್ರನ್ನೇ ಫೇಸ್ ಮಾಡಿ ಆ ಒಂದು ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ನ ಮತ್ತೊಮ್ಮೆ ಡಾಮಿನಿಕ್ ಮಿಸ್ಟೀರಿಯೋ ಅವರು ಗೆದ್ಕೊಂಡ್ರೆ ಇದು ಚೆನ್ನಾಗಿರುತ್ತೆ ಅಂತ ಜಾನ್ ಸಿನಾ ಅವರ ತಂದೆ ಅಭಿಪ್ರಾಯನ ಪಟ್ಟಿದ್ದಾರೆ. ನಿಮ್ಗೆ ಅನ್ಸುತ್ತೆ ಗಾಯ್ಸ್, ಜಾನ್ ಸಿನಾ ಅವರ ಲಾಸ್ಟ್ ಅಪೋನೆಂಟ್ ಯಾರಾಗ್ತಾರೆ? ಲಿಟರಲಿ ನಾಳೆಯಿಂದ ಟೂರ್ನಮೆಂಟ್ ಕೂಡ ಪ್ರಾರಂಭ ಆಗ್ತಾ ಇದೆ. ಅಂಡ್ ನಾಳೆ ಮಂಡೇ ನೈಟ್ ಇಂದ ವಾರ್ ಗೇಮ್ ನ ಸೆಟಪ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಬಿಗ್ಗೆಸ್ಟ್ ಮಂಡೇ ನೈಟ್ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಅಂಡ್ ನಾಳೆ ಮಂಡೇ ನೈಟ್ ಓಪನಿಂಗ್ ಅಲ್ಲಿ ನಮಗೆ ಸಿಲೆಕ್ಷನ್ ಲೀಡರ್ 16 ಟೈಮ್ ವರ್ಲ್ಡ್ ಚಾಂಪಿಯನ್ ಜಾನ್ ಸಿನಾ ಅವರು ನೋಡೋದಕ್ಕೆ ಸಿಗ್ತಾರೆ. 16 ಟೈಮ್ ಅಂತ ಹೇಳಿದೆ, ಬಟ್ ಅವರು 17 ಟೈಮ್ ವರ್ಲ್ಡ್ ಚಾಂಪಿಯನ್. ಅಂಡ್ ಪ್ರಾಬಬ್ಲಿ ಗ್ರ್ಯಾಂಡ್ ಸ್ಲಾಮ್ ಚಾಂಪಿಯನ್ ಕೂಡ ಆಗ್ಬಹುದು. ಕಾದ್ ನೋಡೋಣ ಅಂತ ಹೇಳ್ತಾ, see you guys in my next video.